ನಮಸ್ತೆ ವೀಕ್ಷಕರೇ, ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ನೀಲಗಿರೀಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಿ ಭಾವನಾ ಅವರು ವಿಜಯಪುರ ಪಟ್ಟಣದ ವಿನಾಯಕ ನಗರದ ಶ್ರೀ ಚಂದ್ರಪ್ಪ ಮತ್ತು ಶ್ರೀಮತಿ ಮಾಲಾ ಅವರ ಪುತ್ರಿಯಾಗಿದ್ದು 2025ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವಲ್ಲಿ ಇವರು ಒಬ್ಬ ವಿದ್ಯಾರ್ಥಿನಿ ಅತ್ಯಂತ ಸಂತಸದ ವಿಷಯ. ಈ ವಿದ್ಯಾರ್ಥಿನಿಯನ್ನ ದೇವನಹಳ್ಳಿ ತಾಲೂಕಿನ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಎಕೆಪಿ ನಾಗೇಶ್ ಅವರು ವಿದ್ಯಾರ್ಥಿನಿಯನ್ನ ಅಭಿನಂದಿಸಿ ಗೌರವಿಸಿದರು. ನಂತರ ಮಾತನಾಡಿ, ಹಣ ಆಸ್ತಿಗಿಂತ ವಿದ್ಯಾಭ್ಯಾಸ ಬಹಳ ಮುಖ್ಯ. ಸಮಾಜದಲ್ಲಿ ಯಾರೇ ಆಗಲಿ ಏನನ್ನಾದರೂ ಬೇಕಾದರೂ ಕದಿಯಬಹುದು. ವಿದ್ಯಾಭ್ಯಾಸವನ್ನ ಯಾರೂ ಕದಿಯಲು ಸಾಧ್ಯವಿಲ್ಲ. ಈ ವಿದ್ಯಾರ್ಥಿನಿ ರಾಜ್ಯದಲ್ಲೇ ಇತರರಿಗೆ ಮಾದರಿಯಾಗಿದ್ದಾರೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಹೆಗಡೆ, ಭಗವಾನ್, ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜು ಗೌಡ. ದೇವನಹಳ್ಳಿ ತಾಲೂಕು ವಿಜಯಪುರ ನಗರದ ಭಾವನಾ ರಾಜ್ಯಕ್ಕೇನೆ 625ಕ್ಕೆ 625 ತಗೊಂಡು ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತಂದಿದ್ದಾರೆ. ಆದ್ದರಿಂದ ಇವತ್ತು ಬಂದು ಒಂದೇ ಒಂದು ಕಿರಿಕಾಣಿಕೆ ಥರ ಒಂದು ಸಪೋರ್ಟ್ ಮಾಡಿದ್ದೀವಿ. ಚೆನ್ನಾಗಿ ಓದಬೇಕು, ಮುಂದಕ್ಕೆ ನಮ್ಮ ತಾಲೂಕಲ್ಲಿ ಇದೇ ಥರ ಎಜುಕೇಷನ್ ಬರಬೇಕು ಅನ್ನೋದೊಂದು ಅಭಿಪ್ರಾಯದಿಂದ ಬಂದು ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಈಗಿನ ಯುವಕರಿಗೆ ಏನು ಬೇಕಾದ್ರೂ ಕಿತ್ಕೊಂಡ್ಬಿಡ್ಬೋದು, ವಿದ್ಯೆ ಮಾತ್ರ ಕಿತ್ಕೊಳ್ಳೋಕ್ಕಾಗಲ್ಲ. ವಿದ್ಯೆ ಒಂದಿದ್ರೆ ಎಲ್ಲಿ ಬೇಕಾದ್ರೂ ನಾವು ಜೀವನ ಮಾಡ್ಬೋದು, ಹೆಂಗೆ ಬೇಕಾದ್ರೂ ನಾವು ಇರ್ಬೋದು. ಇನ್ನು ನೀವು ಎಷ್ಟೇ ಆಸ್ತಿ ಮಾಡಿದ್ರು ಅದಕ್ಕೆ ಮುಂದೆ ಉಳಿಯಲ್ಲ. ವಿದ್ಯೆ ಮಾತ್ರ ಶಾಶ್ವತವಾಗಿ ಉಳಿಯುತ್ತೆ. ವಿದ್ಯೆನ ಎಲ್ಲ ಈಗಿನ ಹುಡುಗರು ವಿದ್ಯೆಗೆ ಆದ್ಯತೆ ಕೊಡಬೇಕು. ವಿದ್ಯೆಗೆ ಪ್ರೋತ್ಸಾಹ ಕೊಟ್ಟು ಅವ್ರು ಚೆನ್ನಾಗಿ ಓದಿದ್ರೇ ಇವತ್ತು ನಮ್ಮ ದೇಶದಲ್ಲಿ ಒಳ್ಳೆ ಇದು ಬರೋದು. ಯಾಕೆಂದರೆ ನರೇಂದ್ರ ಮೋದಿ ಅವರು ಹೇಳ್ತಾ ಇರ್ತಾರೆ, ಓದನ್ನ ಯಾರು ಏನೂ ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಹುಡುಗಿ ಓದಿರೋದು ಭಾಳ ಸಂತೋಷ ಆಗಿದೆ. ಚೆನ್ನಾಗಿ ಓದಿದ್ದಾರೆ. 625ಕ್ಕೆ 625 ತಗೊಂಡಿರೋದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ. ನಮ್ಮ ತಾಲೂಕಿನ ಕೀರ್ತಿನ ರಾಜ್ಯ ಮಟ್ಟದಲ್ಲಿ ಎತ್ತು ತೋರಿಸಿರುವಂಥ ಭಾವನಾಗೆ ನಾವೆಲ್ಲರೂ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀವಿ.